ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ತಮ್ಮ ಸಮಾನ ಇಲ್ಲ ಎಂದು ಭಾವಿಸುವುದು ಸಾಧಾರಣವಾಗಿದೆ. ಆದರೆ ನಮ್ಮ ಕರ್ತವ್ಯ ನಮ್ಮ ಯೋಗ್ಯತೆಯಿಂದ ನಿರ್ಧರಿಸಲ್ಪಡುವುದು. ನಮ್ಮ ಯೋಗ್ಯತೆ ಇಷ್ಟೇ ಎಂದು ನಾವು ಬಡಪಟ್ಟಿಗೆ ಒಪ್ಪಿಕೊಳ್ಳುವುದಿಲ್ಲ. ಪೈಪೋಟಿಯಿಂದ ದ್ವೇಷ ಹುಟ್ಟುವುದು. ಅದು ನಮ್ಮ ಹೃದಯದಲ್ಲಿರುವ ದಯೆಯನ್ನು ನಾಶ ಮಾಡುವುದು. ಗೊಣಗಾಡುವವನಿಗೆ ಎಲ್ಲ ಕರ್ತವ್ಯವೂ ಕಹಿಯೇ, ಯಾವುದರಿಂದಲೂ ಅವನಿಗೆ ತೃಪ್ತಿ ಇಲ್ಲ. ಅವನ ಬಾಳೆ ವ್ಯರ್ಥವಾಗುವುದು. ಯಾವುದು ನಮ್ಮ ಕರ್ತವ್ಯವೋ ಅದನ್ನು ಮಾಡುತ್ತಾ ಹೋಗೋಣ. ಯಾವಾಗಲೂ ಅದಕ್ಕೆ ಸಿದ್ಧರಾಗಿರೋಣ. ಆಗಲೇ ನಾವು ನಿಜವಾಗಿಯೂ ಗುರಿಯನ್ನು ಮುಟ್ಟಬೇಕಾದರೆ ನಿನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ನೀನು ಮಾಡಿ ನೀನು ಯೋಗ್ಯನಾಗಬೇಕು. ನಮ್ಮ ಕರ್ತವ್ಯವನ್ನು ನಾವು ಮಾಡಿದ ಮೇಲೆ ಕರ್ತವ್ಯದ ಭಾವನೆಯಿಂದ ಪಾರಾಗುವೆವು. ಆಗ ಮಾತ್ರ ದೇವರೇ ಎಲ್ಲವನ್ನೂ ಮಾಡುತ್ತಿರುವನು ಎಂದು ಗೊತ್ತಾಗುವುದು. ನಾವೆಲ್ಲ ಅವನ ಕೈಯಲ್ಲಿರುವ ಯಂತ್ರಗಳು. ಈ ದೇಹ ಗಾಜಿನಂತೆ, ದೇವರೇ ಅದರೊಳಗಿರುವ ದೀಪ. ಯಾವುದು ದೇಹದಿಂದ ಹೊರಗೆ ಹೋಗುತ್ತದೆಯೋ ಅದೆಲ್ಲ ದೇವರು. ಅದು ನಿಮಗೆ ಗೊತ್ತಾಗುವುದಿಲ್ಲ. ಇದು ನಾನು ಎಂದು ಭಾವಿಸುವೆ. ಇದೊಂದು ಭ್ರಾಂತಿ. ಭಗವತ್ತಿಚ್ಛೆಗೆ ಶಾಂತನಾಗಿ ಶರಣಾಗುವುದನ್ನು ನೀನು ಕಲಿಯಬೇಕು. ಕರ್ತವ್ಯವೇ ಅದಕ್ಕೆ ತಕ್ಕ ಶಿಕ್ಷಾ ಮಂದಿರ. ಈ ಕರ್ತವ್ಯವೇ ನೀತಿ. ಕರ್ತವ್ಯಕ್ಕೆ ಬಾಗುವುದನ್ನು ಚೆನ್ನಾಗಿ ಅಭ್ಯಾಸ ಮಾಡು. ನಾನೆಂಬ ಭಾವನೆಯಿಂದ ಪಾರಾಗಬಹುದು. ಆಷಾಢಭೂತಿತನ ಬೇಡ. ಆಗ ಮಾತ್ರ ನೀನು ಕರ್ತವ್ಯದ ಭಾವನೆಯಿಂದ ಪಾರಾಗಬಹುದು. ಏಕೆಂದರೆ ಎಲ್ಲ ಅವನದೇ. ಆಗ ಮಾತ್ರ ನೀನು ಸ್ವಾಭಾವಿಕವಾಗಿ ಇತರರು ಮಾಡಿದ ಅಪರಾಧವನ್ನು ಕ್ಷಮಿಸುತ್ತಾ ಮರೆಯುತ್ತಾ ಹೋಗುವೆ. ಕರ್ತವ್ಯ ಮಧುರವಾಗಿರುವುದು ಅಪರೂಪ. ಪ್ರೇಮದ ಎಣ್ಣೆಯನ್ನು ಕರ್ತವ್ಯ ಚಕ್ರಕ್ಕೆ ಲೇಪಿಸಿದಾಗ ಅದು ಸದ್ದಿಲ್ಲದೆ ಹೋಗುತ್ತದೆ. ಇಲ್ಲದೆ ಇದ್ದರೆ ಯಾವಾಗಲೂ ಘರ್ಷಣೆ. ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕರ್ತವ್ಯವನ್ನು ಹೇಗೆ ಮಾಡುವರು? ಸತಿಪತಿಗಳು ತಮ್ಮ ಪಾಲಿನ ಕರ್ತವ್ಯವನ್ನು ಹೇಗೆ ಮಾಡುವರು? ನಮ್ಮ ಜೀವನದಲ್ಲಿ ಪ್ರತಿದಿನ ತಿಕ್ಕಾಟದ ಘರ್ಷಣೆಯನ್ನು ನಾವು ನೋಡುವುದಿಲ್ಲವೇ? ಕರ್ತವ್ಯವು ಪ್ರೇಮದಿಂದ ಮಾತ್ರ ಮಧುರವಾಗಿರುವುದು. ದಾಸ್ಯವನ್ನು ಕರ್ತವ್ಯ ಎಂದು ವಿವರಿಸುವುದು ಎಷ್ಟು ಸುಲಭ. ದೇಹಕ್ಕೆ ದೇಹದ ಮೇಲೆ ಇರುವ ಆಕರ್ಷಣೆಯನ್ನು ಕರ್ತವ್ಯ ಎಂದು ವಿವರಿಸುವುದು ಎಷ್ಟು ಸುಲಭ. ಜನ ಪ್ರಪಂಚದಲ್ಲಿ ಎಣ್ಣೆಗೂ ಹಣಕ್ಕೂ ಹೋರಾಡುವರು, ಕಾದಾಡುವರು. ಆನಂತರ ಅದರಲ್ಲಿ ಆಸಕ್ತರಾಗುವರು. ನೀವು ಅದನ್ನು ಏತಕ್ಕೆ ಮಾಡುತ್ತೀರಿ ಎಂದು ಕೇಳಿ, ಅವರು ನಮ್ಮ ಕರ್ತವ್ಯ ಎನ್ನುವರು. ಹಣವು, ಲಾಭವು ಇವುಗಳ ಮೇಲಿರುವ ವ್ಯಾಮೋಹದ ಜಾಡ್ಯವನ್ನು ಮುಚ್ಚಲು ಮೇಲೆ ಹೂವನ್ನು ಎರಚುವರು. ಕರ್ತವ್ಯ ನಮ್ಮಲ್ಲಿ ಒಂದು ಜಾಡ್ಯವಾಗುವುದು. ಅದು ಯಾವಾಗಲೂ ನಮ್ಮನ್ನು ಮುಂದಕ್ಕೆ ಸೆಳೆಯುತ್ತಿರುವುದು. ಅದು ನಮ್ಮನ್ನು ಮೆಟ್ಟಿಕೊಂಡು ಬಾಳನ್ನೇ ಹಿಂಡುವುದು. ಇದೇ ಮಾನವ ಬಾಳಿನ ಗೋಳು. ಈ ಕರ್ತವ್ಯ ಭಾವನೆ ಉರಿ ಬೇಸಿಗೆಯ ನಡು ಹಗಲಿನಂತೆ ಮಾನವನ ಅಂತರಾಳವನ್ನು ಸುಟ್ಟು ಹಾಕುವುದು. ಪಾಪ ಕರ್ತವ್ಯಕ್ಕೆ ದಾಸರಾಗಿರುವವರನ್ನು ನೋಡಿ. ಕರ್ತವ್ಯದಿಂದ ಅವರಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಕಾಲವಿಲ್ಲ, ಸ್ನಾನ ಮಾಡುವುದಕ್ಕೆ ಕಾಲವಿಲ್ಲ,
ಕರ್ತವ್ಯ ಯಾವಾಗಲೂ ಅವರನ್ನು ಮೆಟ್ಟಿಕೊಂಡಿರುವುದು. ಹೊರಗೆ ಹೋಗಿ ಕೆಲಸ ಮಾಡುವರು, ಆಗ ಕರ್ತವ್ಯ ಅವರನ್ನು ಸವಾರಿ ಮಾಡುತ್ತಿರುವುದು. ಮನೆಗೆ ಬಂದು ನಾಳೆ ಮಾಡಬೇಕಾದ ಕರ್ತವ್ಯವನ್ನು ಚಿಂತಿಸುವರು, ಆಗಲೂ ಕರ್ತವ್ಯ ಅವರನ್ನು ಮೆಟ್ಟಿರುವುದು. ಇದು ಗುಲಾಮನ ಬಾಳಿನಂತೆ, ಯಾವಾಗಲೂ ಜೀತ ಮಾಡುತ್ತಾ ದಾರಿಯಲ್ಲಿ ಸಾಯುವ ಕುದುರೆಯಂತೆ ಸಾಧಾರಣವಾಗಿ ಭಾವಿಸುವ ಕರ್ತವ್ಯ ಇದು. ಅನಾಸಕ್ತರಾಗಿ ಮಾಡುವುದೇ ನಿಜವಾದ ಕರ್ತವ್ಯ. ನಾವು ಸ್ವತಂತ್ರರಾಗಿ ಕೆಲಸ ಮಾಡಬೇಕು, ಭಗವಂತನಿಗೆ ಎಲ್ಲವನ್ನು ಅರ್ಪಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.